ಸೊ ನನ್ನ ನೆಚ್ಚಿನ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಟ್ರೆಕ್ಕಿಂಗ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ ಒಂದು ವಿಡಿಯೋ ಹಾಕ್ಬೇಕಂತ ಹೇಳ್ಬಿಟ್ಟು. ಅದು ಬಳ್ಳಿಗೆಣಸು, ಕಾಡುಗೆಣಸು, ಅದರ ಹೂವು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ, ತೋರಿಸಿ ಹತ್ತಕ್ಕೆ ತಗೊಬನ್ನಿ ಸರ್. ಇಲ್ಲಿ ಕಾಣ್ತಿದೆಯಲ್ಲ, ಇದು ಕಾಡು ಬಳ್ಳಿ, ಕಾಡು ಗೆಣಸಿನ ಬಳ್ಳಿ. ಇದು ಅದ್ರ ಹೂವು. ಸಾಮಾನ್ಯವಾಗಿ ಇದು ಅಂದರೆ ಬಳ್ಳಿ ಬಲ್ತಾದ್ಮೇಲೆ ಬಿಡುತ್ತೆ. ಇದು ಅದ್ರ ಎಲೆ. ಬಳ್ಳಿ ಆ ಕಡೆ ಇದೆ, ಇದೊಂದು ಕೊಂಬೆ ಈ ಕಡೆ ಬಂದಿದೆ. ಇದೊಂದು ಬಳ್ಳಿದು ಇಲ್ಲಿ ನೋಡ್ಬೋದು. ಒಳ್ಳೆ ಈ ತೋರಣ ಇದ್ದಂಗೆ ಇದೆ ಇದು. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದನ್ನು ಮೊಟ್ಟೆ ಪಲ್ಯಕ್ಕೆ ಹಾಕ್ತಾರೆ ಅಂತ. ಮೊಟ್ಟೆ ಪಲ್ಯಕ್ಕೆ ಹಾಕಿಬಿಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಒಂದು ಗೆಣಸಾಗಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀವಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಗೆಣಸು ದಪ್ಪ ಆಗುತ್ತೆ, ಚಿಕ್ಕದಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಅಪರೂಪವಾಗಿ ಕಾಣ್ತಕ್ಕಂಥ ಒಂದು ಹೂವು. ಇದು ಕಾಡುಗೆಣಸಿನ ಹೂವು. ಒಳ್ಳೆ ಮದುವೆ ಅಲಂಕಾರಕ್ಕೆ ಡಿಸೈನ್ ಮಾಡ್ದಂಗೆ ಡಿಸೈನ್ ಆಗಿದೆ ಈ ಹೂವನ್ನ ಯಾರೆಲ್ಲ ನೋಡಿದ್ದೀರಾ ಅವರು ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಂಥ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಸ್ಮೆಲ್ ನೋಡಿ ಹೆಂಗೆ ಬರ್ತೈತೆ. ಇದನ್ನು ಬಸ್ಸಾರು ಮಾಡ್ತಾರಲ್ವ? ಇದು ಸಾಂಬಾರಿಗೆ, ಪಲ್ಯಕ್ಕೆ ಹಾಕ್ತಾರೆ. ಮೊಟ್ಟೆ ಎಲ್ಲ ಉರಿತಾರಲ್ಲ, ಅದಕ್ಕೆ ಅದ್ರ ಜೊತೆಗೆ ಹಾಕ್ತಾರೆ. ಈ ಸಿಗೆ ಸೊಪ್ಪು ಅಂತ ನೋಡಿದ್ವಲ್ಲ, ಸಿಗೆ ಸೊಪ್ಪಿನ ಕಾಳು ಬರುತ್ತಲ್ಲ, ಕಾಳು ಜೊತೆಗೆ ಈ ಹೂವನ್ನು ಕಿತ್ಬಿಟ್ಟು ಇದು ಜೊತೆ ಮೊಟ್ಟೆನೂ ಹಾಕಿ ಮೊಟ್ಟೆ ಪಲ್ಯ ಅಂತ ಮಾಡ್ತಾರೆ.